ಛಲವಾದಿ ನಾರಾಯಣಸ್ವಾಮಿ ಮಾತಾಡ್ತಾ ಇದ್ದಾರೆ. ಸಚಿನ್ ಸೂಸೈಡ್ ಕೇಸ್ ಮುಚ್ಚಿ ಹಾಕುವಂತ ಷಡ್ಯಂತ್ರ ನಡೀತಾ ಇದೆ. ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈ ಕೇಸನ್ನು ಮುಚ್ಚಿ ಹಾಕೋಕೆ. ಸರ್ಕಾರದ ವಿರುದ್ಧ ಛಲವಾದಿ ಆರೋಪ ಮಾಡಿದ್ದಾರೆ. ಬನ್ನಿ ಮಾತಾಡ್ತಾ ಇದ್ದಾರೆ ನೋಡೋಣ. ರಾಜಕೀಯ ವಯಸ್ಸು ಎಷ್ಟಿದೆ ಗೊತ್ತಾ? ನಿಮ್ಮ ವಯಸ್ಸು ಅಷ್ಟಾಗಿಲ್ಲ. ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ, ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ. ನೀವೇನು ಮಾಡ್ತೀರಿ? ಬರೀ ನಮ್ಮನ್ನ, ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಇಲ್ಲಿ ಅಂದ್ರೆ, ನೀವು ಸಚಿವರು, ನಿಮ್ಮ ಹೆಸರು ಇದರಲ್ಲಿದೆ ಡೆತ್ ನೋಟಲ್ಲಿ, ಅದಕ್ಕೆ ತಗೊಳ್ತೀನಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ. ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ. ವೈಯಕ್ತಿಕವಾಗಿ ನಿಂದಿಸೋದನ್ನು ಬಿಡ್ರಿ. ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ ಗುಲ್ಬರ್ಗದಲ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಖರ್ಗೆ ಹೊಸ ವಿವರಗಳನ್ನು ಕೊಡ್ತಾ ಇದ್ದಾರೆ. ಇದರ ಹಿಂದೆ ಬಿಜೆಪಿಯವರು ಇದ್ದಾರೆ ಅನ್ನುವಂಥದ್ದು ಅವರ ವಾದ. ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಆಡಿಯೋ ಮುಖಾಂತರ ಬಿಜೆಪಿ ನಾಯಕರಿಗೆ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಣಿಕಂಠ ರಾಠೋಡ್ನ ಆಡಿಯೋ ಅದು. ಖರ್ಗೆ ಕುಟುಂಬದ ವಿರುದ್ಧ ಮಾತಾಡಿರುವಂತ ಆಡಿಯೋ. ನಮ್ಮ ತಂದೆ ತಾಯಿ ಕುಟುಂಬ ಕೊಲ್ತೀನಿ ಅಂತಾನೆ ಕಲಬುರಗಿ ರಿಪಬ್ಲಿಕ್ ಮಾಡಿರುವಂಥವ್ರು ನೀವು, ನಾವಲ್ಲ. ಇದು ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಕಾಂಗ್ರೆಸ್ ಕೇಳಲಿ ಅವನ್ಗ 44 ಕೇಸ್ ಲೀಸ್ಟ್ ಅಂತ ಕೇಳತ್ತಂದ್ ಮಣಿಕಂಠ ರಾಠೋಡ್ ಅಂತ ಹೇಳಿ. ಖರ್ಗೆ ಕಡೆಯವ್ರ ಮಾಡ್ತಾರಣ್ಣ, ಅದನ್ನ ನಾವ್ಯಾರು ಮಾಡಲ್ಲ. ಖರ್ಗೆ ಕಡಿಲಿ ಅಂತ ಕೇಳಿ ಅಣ್ಣ. ಅವ್ರೆಲ್ಲ ಫೋನ್ ನಂಬರ್ ಕೊಡೋಣ, ಅವ್ರು ಯಾರ್ದು ಫೋನ್ ನಂಬರ್ ಎಲ್ಲ ಕೇಳೋಣ ಅಂತಂದ್ರ ನಾನು ನಿಮ್ಮ ಅಭಿಮಾನ ಇದೀನಿ. ಅವ್ರಿಗೆ ಕೇಳ್ತಾನೆ ಹಿಂಗೆ ನಮ್ಮ ಅಣ್ಣನ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತಂದು. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡಿ? ಈಗ ನಾನು ಖರ್ಗೆ ಅವ್ರದಣ್ಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲಾ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ. ಖರ್ಗೆ ಅವ್ರದ್ ನಂಬರ್ ಇದ್ರೆ ನಾ ಬಾಯಿಗೆ ಬಂದಾಗ ಬೈತಿದ್ದೆ ಅಂತ ಹೇಳತ್ತೀನಿ ನನಗ. ಕಾಂಗ್ರೆಸ್ ಬೈಯಣ ಅಣ್ಣ, ಇನ್ನು ಬೇಡ ಅಲ್ಲ. ಮತ್ತೆ ಎಷ್ಟು ಕೇಸ್ ಅಣ್ಣ? ಕಾಂಗ್ರೆಸ್ ಕೇಳಲಿ ಅವನ್ಗ. ನಾನು ಕೇಳ್ತಾ ಇರೋದು, ಕಲಬುರಗಿ ರಿಪಬ್ಲಿಕನ್ನು ರಿಪಬ್ಲಿಕ್ ಮಾಡಿದವ್ರು ಯಾರು? ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚು ಮಾಡ್ತಾನೆ, ನಮ್ಮ ಮನೆಯಲ್ಲಿ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ, ಸ್ಟಾಕ್ ಮಾಡ್ತಾನೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ, ತಂದೆಯವ್ರ ಬಗ್ಗೆ ಮಾತಾಡ್ತಾನೆ, ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ. ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ I have not done anything illegal in my life. ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು, ನೀವೇ ಮುಖ್ಯಮಂತ್ರಿಗಳಿದ್ರಿ, ನೀವೇ ಮಂತ್ರಿಗಳಾಗಿದ್ರಿ. ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಈಗ ಗುತ್ತಿಗೆದಾರ ಅಲ್ಲ ಅಂತಾರೆ, ಗುತ್ತಿಗೆದಾರಿಕೆಗೂ ಇವ್ರಿಗೂ ಸಂಬಂಧ ಇಲ್ಲ ಅಂತಾರೆ. ಮುಂದೊಂದಲ್ಲ ಒಂದು ದಿವಸ ಸಚಿನ್ ಹುಟ್ಟೇ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಸರ್ಕಾರ ಕೇಸನ್ನು ಮುಚ್ಚಿ ಹಾಕೋಕೆ ಪ್ರಯತ್ನ ಪಡ್ತಾ ಇದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರ ಹೆಸರುಗಳು ಬಹಿರಂಗ ಆಗಬೇಕು. ಇದು ಸಚಿನ್ ಸೋದರಿಯ ಆಗ್ರಹ. ಸಚಿನ್ ಗುತ್ತಿದಾರನ ಅಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್. ಸಚಿನ್ ಗುತ್ತಿದಾರರ ಅಂತ ಅವರೇ ಸಂಘದವ್ರು ಬಂದು ಕೇಳಿದ್ರಿ, ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ. ನಾವು ಅಂದಿವಿ ಸರ್ ಅವನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ, ಟೋಟಲಿ ಅವ್ನದೆಲ್ಲ ಏನು ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ. ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರ್ರಿ.
ಅದು ಅದ್ರ ಬಗ್ಗೆ ನಮಗೇನು ಮಾಹಿತಿ ಇರಲಿಲ್ಲ ಅಂತ ಅವತ್ತೂ ಹೇಳಿವಿ ಸರ್, ಇವತ್ತೂ ಹೇಳತ್ತೀವಿ ಅಷ್ಟೇ ರೀ. ಇವಾಗ ಗೊತ್ತಲ್ಲತ್ತಿದ್ರಿ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ. ಇವತ್ತು ಗುತ್ತಿಗೆದಾರನೇ ಇಲ್ಲ, ನಾಳಿನ ದಿವಸ ಅವ ಗುಲ್ಬರ್ಗ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗದ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ, ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನೋ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ನಮ್ಗೆ ಅನ್ಸ್ಬಿಡ್ಲತ್ತೀವಿ ಸರ್. ಅದಕ್ಕೆ ನಮಗೆ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ನಮ್ಗೆ ಕೇಂದ್ರ ಸರ್ಕಾರದಿಂದ CBI ತನಿಖೆ ಆಗ್ಬೇಕಂತ ನಿಮ್ಮ ಮೂಲಕ ಕೇಳ್ಕೊತೀವಿ. ಸ್ಪಷ್ಟವಾಗಿ ಡೆತ್ ನೋಟ್ದಾಗೆ ಬರ್ದನ್ರಿ, ಮೆನ್ಷನ್ ಮಾಡ್ಯಾನ್ರಿ. ಅವ್ರಿಗೆ ಕೂಡ್ಸ್ಕೊಂಡ್ ತನಿಖೆ ಮಾಡ್ಕೋಬೇಕಿತ್ತಿಗೆ ನಿಮ್ ಜೊತೆ ಕೆಲಸ ಏನೇನ್ ಮಾಡ್ಯಾನಂತ ಹೊರತು ನಮಗೆ ಪ್ರಶ್ನೆ ಮಾಡ್ಲತ್ತಾರ, ಆದ್ರೂ ಅವ್ರಿಗೆ ಪ್ರಶ್ನೆ ಮಾಡ್ಲಿತ್ತಿಲ್ರಿ. ನಾವು ಮೊದಲೇ ಹಿಡಿದುನೇ ಹೇಳತ್ತೀವಿ ಸರ್, ಅವನ್ನೆಲ್ಲ ಏನಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅದು ಮಾತ್ರ ಡಿಸ್ಟ್ರಾಯ್ ಮಾಡ್ಯಾರ. ಅವನ ಹತ್ರ ಐಫೋನು ಇತ್ತು ರೀ, ಕಸ್ಕೊಂಡ್ರಂತ ಅವ ನೋಟ್ನಾಗೆ ಬರ್ದಾನ. ಇನ್ನೂ ಏನಂತಾರ ಪೊಲೀಸರು ತನಿಖೆನೇ ಮಾಡಿಲ್ಲ ರೀ. ಆಯ್ತು, ಅವ ಸತ್ತು 7 ದಿನ ಆಯ್ತು, ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿಲ್ಲಕಿ. ಅವ್ನ FSL ರಿಪೋರ್ಟ್ ಬಂದದ, ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತೂ ಹೇಳಿಲ್ಲ. ಇದು ತನಿಖೆ ಮಾಡಿದೀವಿ, ಇದು ರಿಸಲ್ಟ್ ಬಂದದಂತೂ ಇನ್ನೂ ಕೂಡ ಅಪ್ಡೇಟ್ ಕೊಡಲ್ ಮೇಲೆ ನಾವು ಸರ್ಕಾರಕ್ಕೆ ಹೆಂಗೆ ನಂಬಬೇಕ್ರಿ? ಮನವಿ ಪತ್ರ ಬರಿತೀವಿ ಸರ್, ಕಂಪಲ್ಸರಿ ಬರಿತೀವ್ರಿ. ಈಗ ಅವ್ರು ಡೈರೆಕ್ಟ್ಲಿರ ಅವ್ರ ಜೊತೆ ಹೋಗಿ ನಾವು ಮಾತಾಡ್ಲಕ್ ಸಾಧ್ಯ ಇಲ್ಲ ಅನ್ಕೋತೀವ್ರಿ. ಈ ಕೂತಲ್ಲೇ ಏನಾಯ್ತು ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್, ಬರಿತೀವಿ ಸರ್. ಮತ್ತೀಗ ಏನ್ ಮಾಡ್ಯಾರಿ? ಪ್ರೈಮ್ ಮಿನಿಸ್ಟರಿಗೆ ಸರ್ ಲೆಟರ್ ಬರೆಯುವಂತ ಪ್ರಯತ್ನ ಮಾಡ್ತೀವಿ ಸರ್ ನಾವು. ಇದಕ್ಕೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಅದೇ ರೀತಿಯಲ್ಲಿ ಹೇಳ್ತಾರೆ, ಸಚಿನ್ ಪಾಂಚಾಳ್ ಗುತ್ತಿಗೆದಾರ ಅಲ್ಲ, ಗುತ್ತಿಗೆನೂ ಇಲ್ಲ, ಲೈಸೆನ್ಸ್ ಕೂಡ ಇಲ್ಲವೇ ಇಲ್ಲ, ಯಾವ ದಾಖಲೆಗಳು ಇಲ್ಲ. ಇದು ಜಗನ್ನಾಥ್ ಶೇಖಜಿ ಮಾತು. TV9 ಜೊತೆಗೆ ಅವರು ಮಾತಾಡ್ತಾ ಹೇಳಿದ್ರು, ಜಗನ್ನಾಥ್ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಿಲ್ಲ, ಬೇರೆ ಬೇರೆ ಕಡೆಗೂ ಕೂಡ ನಾನು ಮಾಹಿತಿ ಪಡೆದಿದ್ದೀನಿ, ರಿಜಿಸ್ಟರ್ ಆಗಿಲ್ಲ, ಲೈಸೆನ್ಸು ಕೂಡ ಇಲ್ಲ. ಪೆಂಡಿಂಗ್ ಬಿಲ್ ಕೇಳ್ಕೊರಿತಕ್ಕೆ ಅಂತೇಳಿ ಇಲ್ಲಿ ಬೀದರ್ ಜಿಲ್ಲಾದಾಗ ಚಿಮ್ಮ ಅಂತೇಳಿ ಸೆಕ್ರೆಟರಿ ಇದ್ದಾರೆ. ಅವ್ರಿಗೆ ಕಳೆದು ಯಾವ ಡಿವಿಷನ್ದಾಗ ಆಗಲಿ ಪಾಪ ಅವ್ನು ಲೈಸೆನ್ಸ್ ಯಾವಾಗ ಮಾಡ್ಕೊಂಡಿದ್ದಾರೆ, ರಿನ್ಯೂವಲ್ ಮಾಡ್ಕೊಂಡಿದ್ದಲ್ಲ, ಹಳಿ ಬಿಲ್ಗಳು ಇದ್ದು ಮಾಡಿ ವಚನಕ್ಕಂತಂದ್ರೂ ಕೇಳ್ರಿ ಅಂತ ಅವ್ರಿಗೆ ಕಳಿಸ್ದು ಅವರೆಲ್ಲ ಆಫೀಸಿಗೆ ಓಡಾಡಿ ಯಾವ ಅವ್ರ ಹೆಸರಲ್ಲೇ ಪೆಂಡಿಂಗ್ ಬಿಲ್ ಅಂದರು. ಮತ್ತು ಗುಲ್ಬರ್ಗದಾಗ ಒಂದು ಸಂಜಯ್ ಆರ್ಕೆ ಅಂತೇಳಿ ಸೆಕ್ರೆಟರಿ ಇದ್ದಾರೆ, ಅಸೋಸಿಯೇಷನ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸೆಕ್ರೆಟರಿ ಅವರು. ಅಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾನೇ ಇದ್ದೀನಿ, ಈ ಪ್ರಭಾರಿ ಇಲ್ಲಿ ಅಧ್ಯಕ್ಷ ನಾನೇ ಇದ್ದೀನಿ ಬೆಂಗಳೂರಿಗೆ. ಅದಕ್ಕೆ ಅವರಿಗೆ ಮಾಹಿತಿ ತೊಗೊಂಡ, ನೀವು ಸ್ವಲ್ಪ ಅಂದ್ರೆ ಅವ್ನ ಪಾಪ ಅವನ ಹೆಸರಲ್ಲೇ ಹುಡುಗನ ಹೆಸರಲ್ಲೇ ಏನಾದರೂ ಬಿಲ್ ಅವನು ನೋಡ್ರಿ ಅಂತೇಳಿ ಅವ್ರು ಎಲ್ಲ ಕಡೆ ಎಲ್ಲ ಡಿವಿಷನ್ ಓಡಾಡ್ರಿ, ಎಲ್ಲಿ ಅವ್ರ ಹೆಸರಲ್ಲೇ ಒಂದೇ ₹1 ಬಿಲ್ ಇಲ್ಲ, ಅವ್ರ ಕಾಂಟ್ರಾಕ್ಟರ್ ಬಗ್ಗೆ ಅದ ನಮ್ಗೆ ಸುಳಿವಿಲ್ಲ ಅಂತ ಹೇಳ್ಬೋದು. ಹೆಸರಲ್ಲಿ ಎಲ್ಲಿ ಒಂದು ಬಿಲ್ ಇಲ್ಲ ಅಂತ ಹೇಳಿದ್ದು ಬತ್ತು. ಯಾಕಂದರೆ ಪೆಂಡಿಂಗ್ ಬಿಲ್ ಅದ, 32,000 ಕೋಟಿ ರೂಪಾಯಿ ಪೆಂಡಿಂಗ್ ಅದ ಬಿಲ್. ಅದೆಲ್ಲ ಲಿಸ್ಟ್ ಗೌರ್ಮೆಂಟ್ಲಿಂದ, ಅದೆಲ್ಲ ನನ್ನ ಬಲ್ಯಕ್ಕೆ ಲಿಸ್ಟ್ ಅದ, ಯಾವ ಜಿಲ್ಲಾದಾಗ ಎಷ್ಟೆಷ್ಟು ಅದ, ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ಅದ, ಯಾರ್ಯಾರು ಹೆಸರಲ್ಲೇ ಅವ ಅಂಬೋದ್ರ ಬಗ್ಗೆ ಮಾಹಿತಿ ನನಗೆ ಕಂಪ್ಲೀಟ್ ಅದ. ಯಾಕಂದ್ರೆ ನಾನು ಕೆಂಪಣ್ಣವ್ರಿದ್ದಾಗ ಹೆಚ್ಚಾಗಿ ನಾನೇ ಅವ್ರಿಂದ ಅವ್ರ ಪ್ರಕೃತಿ ಆರಂಭ ಇಲ್ದಾಗ ಎಲ್ಲ ಕಡೆ ನನಗೆ ಓಡಾಡಿಸ್ತಿರು. ಅದ್ರ ಪ್ರತಿಫಲನೇ ನನಗೆ ಇವತ್ತು ಇದಕ್ಕೆ ಒಂದು ಪ್ರಭಾರಿ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಅದಕ್ಕೆ ನನಗೆಲ್ಲ ಭಾಳ ನಾಲೆಜ್ ಅದ. ಅವ್ರ ಹೆಸರಲ್ಲಿ ಯಾವ ಬಿಲ್ ಯಾವ ಡಿಪಾರ್ಟ್ಮೆಂಟ್ದಾಗ ಇಲ್ಲ.